ದೇಶದ ಜನತೆಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ ಮತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೂ ಕೂಡ ನಾನು ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ. ಪ್ರಮುಖವಾಗಿ ನಮ್ಮ ದೇಶ ಹಿಂದೆ ಕಾಂಗ್ರೆಸ್ ಆಡಳಿತದಲ್ಲಿ ಅದು ನೆಹರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಲೇಟೆಸ್ಟ್ ಕಾಂಗ್ರೆಸ್ ಅಂದರೆ ಮನಮೋಹನ್ ಸಿಂಗ್ ಅವರ 10 ವರ್ಷದ ಆಡಳಿತ, ನರೇಂದ್ರ ಮೋದಿ ಅವರ 11 ವರ್ಷದ ಆಡಳಿತವನ್ನು ನೀವು ಟ್ಯಾಲಿ ಮಾಡಿದ್ರೆ ಏನು ಕಳೆದ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅದರ 3 ಪಟ್ಟು 4 ಪಟ್ಟು ಅಭಿವೃದ್ಧಿಯನ್ನು ದೇಶ ಪ್ರಗತಿಯನ್ನು ಸಾಧನೆ ಮಾಡಿದೆ. ದೇಶ ಇವತ್ತು ಆರ್ಥಿಕ ಸ್ಥಿತಿಯಲ್ಲಿ ನಮ್ಮ GDP ಇರ್ಬೋದು ಮತ್ತು ಉದ್ಯೋಗ ಸೃಷ್ಟಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಇವತ್ತು ದೇಶ ಮುನ್ನಡೆಯನ್ನು ಸಾಧಿಸಿದೆ. ದೇಶದ ಆರ್ಥಿಕ ಸ್ಥಿತಿ ಮನಮೋಹನ್ ಸಿಂಗ್ ಅವರು ಇದ್ದಾಗ ನಾವು 10ರಿಂದ 11ನೇ ಸ್ಥಾನದಲ್ಲಿ ಆ ಬ್ಯಾಲೆನ್ಸಿಂಗ್ ಅಲ್ಲಿ ಇದ್ವಿ. 10ರಿಂದ ಪ್ರಪಂಚದ ಸಾಲಿನಲ್ಲಿ 10ರಿಂದ 11ನೇ ಸ್ಥಾನಕ್ಕೆ ನಾವು ಫೈಟ್ ಮಾಡ್ತಾ ಇದ್ವಿ. 11ರಿಂದ 10ಕ್ಕೆ ಬರಬೇಕು ಅನ್ನೋ ಫೈಟಲ್ಲಿ ನಾವು ಇದ್ವಿ. ಆದರೆ ನರೇಂದ್ರ ಮೋದಿ ಅವರು ಅಧಿಕಾರ ತೆಗೆದುಕೊಂಡ್ರೆ ಇವತ್ತಿನ ಸ್ಥಿತಿ ನಾವು ಜಪಾನನ್ನು ಮೀರಿಸಿ 4ನೇ ಸ್ಥಾನಕ್ಕೆ ಬಂದಿದ್ದೀವಿ. ಅದನ್ನ ನಾವು ಹೇಳ್ತಾ ಇಲ್ಲ, ಇಡೀ ಪ್ರಪಂಚ ಹೇಳ್ತಾ ಇದೆ. ಪ್ರಪಂಚದ ಆರ್ಥಿಕ ತಜ್ಞರು